ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೇಲೆ ಈ ಟೀ ಕಾಫಿನೆಲ್ಲ ಕಮ್ಮಿ ಕೊಡಿ. ನಿನಗೇನಾದ್ರೂ ಹುಷಾರ್ ತಪ್ಪಿತು ಅಂದ್ರೆ ಯಾರ ಹತ್ರನಾದ್ರೂ ಹೇಳ್ಕೊಳ್ದೆ ಇರ್ಬೇಡ. ಆಮೇಲೆ ನಿನಗೇನಾದ್ರೂ ತಲೆನೋವು ಬಂದ್ರೆ ಹೇಳು. ಈ ಅಪ್ಪನಿಗೆ ಯಾವಾಗ ತಲೆನೋವು ಬರುತ್ತೆ, ಯಾವಾಗ ಕಷಾಯ ಮಾಡಿಕೊಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ಈ ಮನೇಲಿ ಬೇರೆ ಯಾರಿಗೆ ಗೊತ್ತಿರುತ್ತೆ? ಸುಮ್ಮನಿರು, ಸಮಾಧಾನ ಮಾಡ್ಕೋ. ನೋಡು, ನೀನು ಈ ಮನೆಯಿಂದ ಆ ಮನೆಗೆ ಹೋಗ್ತಿದ್ಯಾ ಅಷ್ಟೇ. ಅದನ್ನು ಬಿಟ್ಟು ಬೇರೆ ಏನು ಯಾವುದು ಯಾವತ್ತೂ ಕೂಡ ವ್ಯತ್ಯಾಸ ಆಗಲ್ಲ. ನೀನು ಎಲ್ಲೇ ಇದ್ರು, ಹೇಗೆ ಇದ್ರು, ಇನ್ನಿರಪ್ಪ ನಿನ್ನ ಬೆನ್ನಿಗಿರ್ತಾನೆ. ಇರ್ತಾನೆ. ನಾನು ಹೇಳ್ಕೊಟ್ಟ ಪಾಠನ ಮರಿಬೇಡ. ಹೋದ ಮನೇಲಿ ಹೊಂದ್ಕೊ, ಒಳ್ಳೆಯವಳಾಗಿರು, ಆದರೆ ಅನ್ಯಾಯನ ಸಹಿಸ್ಕೊಬೇಡ. ಎಲ್ರೂ ನಮ್ಮವರು ಅಂತ ಅನ್ಕೋ, ಆದರೆ ಆತ್ಮಗೌರವಕ್ಕೆ ಧಕ್ಕೆ ಆಗೋದಕ್ಕೆ ಬಿಡಬೇಡ. ಹಿರಿಯರನ್ನ ಗೌರವಿಸು, ಒಂದಿನ ಕಡೆ ಗಮನ ಕೊಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ನೋಡು, ಹೀಗೆ ಯಾವತ್ತೂ ನಮ್ಮನ್ನ ನೋಡಬೇಕು ಅಂತ ಅನ್ಸುತ್ತೋ ನಮ್ಮನೆಗೆ ಬಂದ್ಬಿಡು. ನಮ್ಮನೆ ಬಾಗಿಲು ನಿಂಗೋಸ್ಕರ ಸದಾ ತೆಗ್ದೇ ಇರುತ್ತೆ. ಯಾವಾಗ ಮಾತಾಡಬೇಕು ಅಂತ ಅನ್ಸಿದ್ರೆ ಕನಿಷ್ಠ ಒಂದು ಫೋನ್ ಮಾಡಿಬಿಡು. ಯಾವುದಕ್ಕೂ ಹಿಂಜರಿಬಾರ್ದು. ಅರ್ಥ ಆಯ್ತಾ? ಲಕ್ಷ್ಮಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಏನೇ ಅದು? ರೀ, ಹೆಣ್ಮಕ್ಳದ್ದು 108 ವಿಷಯ ಇರುತ್ತೆ, ನಿಮ್ಮ ಹತ್ರ ಹೇಳಕ್ಕಾಗುತ್ತಾ? ಬಾ ಲಕ್ಷ್ಮಿ. ಲಕ್ಷ್ಮಿ, ನನ್ನ ಮಾತು ನಿನಗೆ ಹೊರಟು ಅನಿಸ್ಬೋದು, ಅಮ್ಮ ಬೈತಾಳೆ ಅನಿಸ್ಬೋದು, ಆದರೆ ಏನು ಮಾಡೋದು ಕಣೆ, ನಾನು ಇರೋದೇ ಹಿಂಗೆ. ನನಗೆ ನಿಮ್ಮ ಅಪ್ಪನ ಥರ ಎಲ್ಲ ನೈಸ್ ಮಾಡಿ ಮಾತಾಡೋಕ್ಕೆ ಬರಲ್ಲ. ಆದರೆ ನಾನು ಏನೇ ಮಾಡಿದ್ರು ಮನೆಯವ್ರು ಒಳ್ಳೇದಕ್ಕೆ ಅಂತ ನೀನು ಅರ್ಥ ಮಾಡ್ಕೊ. ಇಲ್ಲ ಅಮ್ಮ, ನೀನು ಹೊರಟಾಗಿ ಮಾತಾಡ್ತೀಯ ಅಂತ ನನಗೆ ಯಾವತ್ತೂ ಬೇಜಾರಾಗಿಲ್ಲ. ನೀನು ಏನೇ ಹೇಳಿದ್ರು ಏನೇ ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಂತ ನನಗೆ ಗೊತ್ತು. ನಾನೇ ನಿನಗೇನಾದರೂ ಬೇಜಾರು ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಮ್ಮ. ಲಕ್ಷ್ಮಿ, ಹಾಗೆಲ್ಲ ಏನೂ ಇಲ್ಲ ಬಿಡೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದವಳೆ. ನನಗೆ ಗೊತ್ತು ನಿಮ್ಮ ಅಪ್ಪನಿಗಿಂತ ಜಾಸ್ತಿ ಹೆಣ್ಮಕ್ಳ ಕಷ್ಟ ಏನು ಅಂತ. ಲಕ್ಷ್ಮೀ ಪುರಾಣ.